ಜಾನ್, ಏನು ಮಾಡ್ತಿದ್ದೀರಾ? ಇದೊಂದು ಎಕ್ಸಿಬಿಷನ್ಗೆ ಇಂಡಿಯಾ ಪೀಸ್ ಅಂತ ಸೇಲ್ಗೆ ಇಟ್ಟಿದ್ರು, ತೊಗೊಂಡೆ. ಅದಕ್ಕೆ ಯಾಕೆ ವರ್ಕ್ ಮಾಡ್ತಾ ಇಲ್ಲ ಅಂತ ನೋಡ್ತಾ ಇದ್ದೀನಿ ಮೇರಿ. ಇಂಡಿಯಾ ಅಂತ ಹೇಳ್ಬಿಟ್ಟು ಇಲ್ಲಿನ ವಸ್ತು ಕೊಟ್ಟರು ನೀವು ಅದನ್ನು ನಂಬಿ ತಗೊತೀರಲ್ಲ? ಹಾಂ, ಎಷ್ಟೊಂದು ಪ್ರೀತಿ ನಿಮಗೆ ಇಂಡಿಯಾ ಮೇಲೆ. ಎಂತ ಮಾತು ಹೇಳ್ದೆ ಮೇರಿ, ಅದು ನಮ್ಮ ತಾಯಿ ನಾಡಲ್ವಾ, ನಮ್ಗೆ ಪ್ರೀತಿ ಇಲ್ಲದೆ ಇರುತ್ತಾ? ಮಾಮ್ ಡ್ಯಾಡ್ ಏನೋ ಮಾತಾಡ್ತಿದ್ದೀರಾ ಇಂಡಿಯಾ ಅಂತ? ಓ, ನಿಮ್ಮ ಡ್ಯಾಡ್ ಥರ ನಿನಗೂ ಇಂಡಿಯಾ ಅಂತಂದರೆ ಕಿವಿ ಅರಳ್ಕೊಂಬಿಡುತ್ತಾ? ಹಾಂ, ಅಪ್ಪನ ಬುತ್ತಿ ಎಲ್ಲೋಗುತ್ತೆ? ಇಂಡಿಯಾ ಇಂಡಿಯಾ ಅಂತ ಅಪ್ಪ ಮಗಳಿಬ್ಬರೂ. ಡ್ಯಾಡ್, ನಿಮ್ಮ ಹತ್ರ ನಾನು ಏನೋ ಮಾತಾಡಬೇಕಿತ್ತು ಡ್ಯಾಡ್. ಹೇಳು ಬೇಬಿ, ಏನಮ್ಮ? ಡ್ಯಾಡ್, ನಾನು ಇಂಡಿಯಾಗೆ ಹೋಗಬೇಕು ಡ್ಯಾಡ್. ಅಲ್ಲೆಲ್ಲ ನೋಡ್ಬೇಕು ನಾನು, ಅತ್ತೆ ಮಾವ, ಆಮೇಲೆ ಸಂಜಯ್ ಬ್ರದರ್ಸು, ಅವರನ್ನೆಲ್ಲ ನೋಡಬೇಕು. ಸಂಜಯ್ ಬ್ರದರ್ಸ್ಗೆ ಕ್ಯೂಟ್ ಬೇಬೀಸ್ ಇದ್ದಾರಂತೆ, ಅವ್ರನ್ನೆಲ್ಲ ನೋಡಬೇಕು. ನನಗೆ ತುಂಬ ಆಸೆ ಆಗ್ತಾ ಇದೆ ಡ್ಯಾಡ್. ಬೇಡಮ್ಮ, ಏನಕ್ಕಮ್ಮ ಅಲ್ಲೆಲ್ಲ ಹೋಗೋದು? ಏನು ಬೇಡ, ಸುಮ್ಮನೆ ಇರಮ್ಮ. ಸಂಜೆ ಇಲ್ಲೇ ಇದ್ದಾನಲ್ವಾ? ಬೇಡ. ಡ್ಯಾಡ್, ಯಾಕೆ ಡ್ಯಾಡ್? ನಾನು ಏನು ಆಸೆ ಪಟ್ಟರು ನೀವು ಇಲ್ಲ ಇಲ್ಲ ಅಂತೀರಾ? ಓ ಮೈ ಗಾಡ್, ನಾನು ನೀನು ಆಸೆ ಪಟ್ಟಿದ್ದು ಇಲ್ಲ ಅಂತ ಹೇಳಿದ್ನಾ? ಸಂಜಯ್ನ ಇಷ್ಟಪಟ್ಟೆ, ಸಂಜಯ್ ಜೊತೆನೇ ನೀನು ಮದುವೆ ಮಾಡಿಸ್ದೆ. ಯಾವಾಗ ಇಲ್ಲ ಅಂತ ಹೇಳ್ದೆ ಬೇಬಿ? ಯಾಕೆ ಸುಳ್ಳು ಹೇಳ್ತಿದ್ಯಾ ಡ್ಯಾಡ್ ಹತ್ರ? ಹಾಗಾದರೆ ನಾನು ಇಂಡಿಯಾ ಹೋಗ್ತೀನಿ ಡ್ಯಾಡ್. ನೀವು ಒಂದು ಸರಿ ಹೇಳಿದ ನೆನಪು ನನಗೆ, ಇಂಡಿಯಾದಲ್ಲಿ ನಮಗೆ ರಿಲೇಷನ್ ಇದ್ದಾರೆ ಅಂತ. ಇದ್ದಾರೆ ಡ್ಯಾಡ್? ಅವ್ರಿಗೆ ಕಾಲ್ ಮಾಡಿ ಹೇಳಿ ನನ್ನ ಮಗಳು ಬರ್ತಾ ಇದ್ದಾಳೆ ಅಂತ. ಇಲ್ಲ ಬೇಬಿ, ಇವಾಗಿಲ್ಲ. ಅವರು ತುಂಬ ದಿನ ಆಯ್ತಮ್ಮ ಡೆತ್ ಆಗಿ, ಇವಾಗ ಇಲ್ಲ ಅವರು. ಹೌದಾ ಡ್ಯಾಡ್? ಮತ್ತು ಅವ್ರ ಮಕ್ಕಳು ಯಾರಾದರೂ ಇರ್ತಾರಲ್ವಾ? ಅವ್ರ ಮಗ ಒಬ್ಬ ಇದ್ದ, ಗೊತ್ತಿಲ್ಲ ಬೇಬಿ ಏನಾಯಿತು ಅಂತ. ಒಟ್ನಲ್ಲಿ ಅವ್ರ ಮಗ ಒಬ್ಬ ಇದ್ದ. ನಾನು ಈ ಕಡೆ ಬಂದುಬಿಟ್ನಲ್ಲ, ಮತ್ತು ನಮ್ಮ ಅಕ್ಕ ಅವ್ರ ಹಸ್ಬೆಂಡು ಇನ್ನೊಂದು ಮದುವೆ ಆದರು. ಬಟ್ ನನಗೆ ಗೊತ್ತಾಗಲಿಲ್ಲ ಬೇಬಿ ಅವ್ರ ಬಗ್ಗೆ ಎಲ್ಲ. ಮತ್ತೆ ನಾನು ಎನ್ಕ್ವೈರಿ ಮಾಡೋಕ್ಕೆ ಹೋಗಲಿಲ್ಲ. ಗೊತ್ತಿಲ್ಲ ಬೇಬಿ ಅವ್ರು ಎಲ್ಲಿದ್ದಾರೋ ಏನೋ. ಒಟ್ಟಿನಲ್ಲಿ ನಮ್ಮ ಅಕ್ಕಗೆ ಒಬ್ಬ ಮಗ ಇದ್ದ, ಅದಂತೂ ತುಂಬ ಚೆನ್ನಾಗಿ ನೆನಪಿದೆ. ಅವ್ರು ಎಲ್ಲಿದ್ದಾರೋ ಈಗ ಗೊತ್ತಿಲ್ಲ. ಬಟ್ ನೀನು ಇಂಡಿಯಾಗೆ ಹೋಗೋದು ನನಗಿಷ್ಟ ಇಲ್ಲ, ಬೇಡ. ವಾಟ್ ಹ್ಯಾಪನ್ ಬೇಬಿ? ಡ್ಯಾಡ್, ಯಾಕೆ ಡ್ಯಾಡ್ ಈ ರೀತಿ ಹೇಳ್ತಾ ಇದ್ದೀರಾ? ಸಂಜೆಗೆ ಪೇರೆಂಟ್ಸ್ ಎಲ್ಲ ಇದ್ದಾರೆ ತಾನೇ? ಬಟ್ ನಾನು ಅವರು ನೋಡ್ಬೇಕು ಡ್ಯಾಡ್. ಅವರೆಲ್ಲ ಹೇಗಿದ್ದಾರೋ ಅಂತ ನಂಗೆ ತುಂಬಾ ಕ್ಯೂರಿಯಾಸಿಟಿ ಇದೆ. ನಾನು ಹೋಗಬೇಕು ಡ್ಯಾಡ್. ಯಾಕೆ ಡ್ಯಾಡ್ ಈ ಥರ ಹೇಳ್ತಾ ಇದ್ದೀರಾ? ಇಲ್ಲ ಬೇಬಿ, ಅಲ್ಲಿ ಹೋದರೆ ನಮ್ಮ ಅಕ್ಕ ತುಂಬ ನೆನಪಾಗ್ತಾಳೆ ನನಗೆ. ಹಂಗಾಗಿ ನೀನು ಹೋಗೋದು ಬೇಡ ಅಂತ. ಇದ್ದಿದ್ದು ಒಬ್ಬ ಅಕ್ಕನೇ, ಅವಳನ್ನೂ ಕಳ್ಕೊಂಡೆ. ಇನ್ನು ಆಗಬೇಕು ಅಂತ ಅಲ್ಲಿ ಯಾರಿದ್ದಾರೆ ಅಂತ ಹೋಗೋದು? ನೀನೇ ಹೇಳು ಬೇಬಿ. ಡ್ಯಾಡ್, ನಿಮ್ಮ ಅಕ್ಕ ಮಗ ಇದ್ದಾರೆ ಅಂತ ಹೇಳಿದ್ರಲ್ಲ, ಬಟ್ ಅವ್ರ ಬಗ್ಗೆ ನೀವೆಲ್ಲಾದರೂ ವಿಚಾರಿಸಿ ಡ್ಯಾಡ್? ಇದ್ದೇ ಇರ್ತಾರೆ ಅವರು. ಅಲ್ಲ, ನೀವು ಇಷ್ಟೊಂದು ಚೆನ್ನಾಗಿದ್ದೀರಾ, ಇಷ್ಟೊಂದು ಶ್ರೀಮಂತರಿದ್ದೀರಾ, ನಿಮ್ಮ ಅಕ್ಕನ ಮಗ ಎಂಥ ಪರಿಸ್ಥಿತಿಯಲ್ಲಿ ಇರ್ತಾರೋ ಏನೋ, ಅವ್ರಿಗೆ ಸಹಾಯ ಮಾಡಬೇಕು ಅಂತ ನಿಮ್ಗೆ ಅನಿಸ್ತಾ ಇಲ್ವಾ ಡ್ಯಾಡ್? ಅನಿಸ್ತಾ ಇದೆ ಪುಟ. ಎಲ್ಲಿದ್ದಾರೆ ಅಂತ ಹೋಗೋದು? ಈಗೆಲ್ಲ ತುಂಬಾ ಚೇಂಜಸ್ ಆಗಿಬಿಟ್ಟಿದೆಯಮ್ಮ. ನಾನು ಅಲ್ಲಿ ಬಿಟ್ಟು ಬಂದು 45-50 ವರ್ಷ ಆಗೋಯ್ತಮ್ಮ. ಅಲ್ಲಿಂದ ನಾನು ಇಲ್ಲಿಗೆ ಬಂದು ಮತ್ತೆ ನನಗೆ ಎಲ್ಲಿ ಹೋಗಿ ಅವ್ರನ್ನ ಹುಡ್ಕೋದು? ಡ್ಯಾಡ್, ನೀವು ಈ ಥರ ಎಲ್ಲ ಮಾತಾಡೋದು ನನಗೆ ಇಷ್ಟ ಇಲ್ಲ ಡ್ಯಾಡ್. ನೀವು ಈ ಥರ ಎಲ್ಲ ಮಾತಾಡಬೇಡಿ ಆಯಿತಾ? ನಿಮ್ಮ ಅಕ್ಕನಿಗೆ ಮಗ ಇದ್ದಾನೆ ಅಂತ ಹೇಳಿದ್ರಿ ಅಲ್ವಾ, ಅವ್ರ ಹೆಸರಾದರೂ ಗೊತ್ತಾ ನಿಮಗೆ? ಹೆಸರು ಶಂಕರ್ ಅಂತ ನೋಡು ಬೇಬಿ. ಇವಾಗ ನೆನಪಾಯಿತು ನನಗೆ. ಶಂಕರ್. ನಮ್ಮ ಅಕ್ಕ ಮಗ ಹೆಸರು ಶಂಕರ್ ಅಂತ. ಇವಾಗ ಚೆನ್ನಾಗಿ ನೆನಪಾಯಿತು ನೋಡು. ಶಂಕರ್ ಅಂತ ನಮ್ಮ ಅಕ್ಕ ಮಗ ಹೆಸರು. ಇವಾಗ ಎಲ್ಲಿದ್ದಾರೋ ಗೊತ್ತಿಲ್ಲ ನನಗೆ. ಓ, ಶಂಕರ್ ಅಂತನಾ? ಸರಿ ಡ್ಯಾಡ್. ಆದಷ್ಟು ನಿಮಗೆ ಯಾರಾದರೂ ಪರಿಚಯ ಇದ್ದರೆ ಇಂಡಿಯಾದಲ್ಲಿ ಅವ್ರ ಬಗ್ಗೆ ವಿಚಾರಿಸಿ ಡ್ಯಾಡ್. ಅವ್ರು ಯಾವ ಪರಿಸ್ಥಿತಿಯಲ್ಲಿ ಇರ್ತಾರೋ ಏನೋ ಪಾಪ, ಅವ್ರಿಗೊಂದು ಸ್ವಲ್ಪ ಸಹಾಯ ಮಾಡಿ. ಯಾಕಮ್ಮ ಮತ್ತೆ ನನ್ನ ತಾಯಿನಾಡು ನೆನಪಿಸ್ತೀಯಾ? ನಾನು ಎಲ್ಲ ಮರೆತು ಖುಷಿಯಾಗಿದ್ದೀನಲ್ಲ, ಮತ್ತೆ ಅಲ್ಲಿ ಹುಡ್ಕೊಂಡು ಹೋಗೋದು, ಅಪ್ಪ ಅಮ್ಮ ಅಕ್ಕ ಎಲ್ಲ ನೆನಪಾಗೋದು, ಮನ್ಸಿಗೆ ಬೇಜಾರಾಗೋದು ಯಾಕೆ ಬೇಕು ಅಂತ ನಾನು ಅದ್ರನ್ನ ನೆನೆಸ್ಕೊಳ್ಳೋದೇ ಇಲ್ಲಮ್ಮ. ನೆನೆಸ್ಕೊಳ್ದೆ ನೀವು ಇಂಡಿಯಾದಿಂದ ಬಂದಿರೋ ವಸ್ತು ಇದು ಅಂತ ಅವ್ರು ಯಾರಾದರೂ ಹೇಳಿದ್ರೆ ಸಾಕು, ಅದನ್ನ ತೊಗೊಂಬಂದು ಮನೇಲಿ ಇಡ್ತಾ ಇದ್ರಾ? ಅಲ್ಲೋಡೋಗಿ ರೂಮ್ ತುಂಬ ಅದೇ ಇದೆ ಎಲ್ಲ ವಸ್ತುನು. ಇವತ್ತು ಬೇರೆ ಈ ಅಲಾರಾಮ್ ಗಡಿಯಾರ ತೊಗೊಂಬಂದಿದ್ದೀರಾ. ನಾನು ನೆನೆಸ್ಕೊಳ್ಳೋದೇ ಇಲ್ಲ ಅಂತ ನನ್ನ ಹತ್ರ ಯಾಕೆ ಡ್ಯಾಡ್ ಸುಳ್ಳು ಹೇಳ್ತಾ ಇದ್ದೀರಾ? ಇವಾಗ ನೀನೇನು ಇಂಡಿಯಾಗೆ ಹೋಗ್ಬೇಕಾ? ಹೌದು ಡ್ಯಾಡ್, ನಾನು ಹೋಗಬೇಕು. ನೀವು ಶಂಕರ್ ಅಂತ ಹೇಳಿದ್ರಲ್ಲ, ಅವ್ರನ್ನ ಮೀಟ್ ಮಾಡಿ ಅವ್ರಿಗೆ ನಾವು ಸಹಾಯ ಮಾಡಬೇಕು ಡ್ಯಾಡ್. ಅವ್ರು ಯಾವ ಪರಿಸ್ಥಿತಿಯಲ್ಲಿದ್ದಾರೋ ಏನೋ, ಅವ್ರಿಗೆ ನಾವು ಸಹಾಯ ಮಾಡಲೇಬೇಕು. ಯಾಕಂತಂದರೆ ನೀವು ಅವರ ಸೋದರ ಮಾವ ಅಲ್ವಾ? ಹಂಗಾಗಿ ನಾವು ಅವ್ರಿಗೆ ಸಹಾಯ ಮಾಡಲೇಬೇಕು. ಓಕೆಮ್ಮ, ಆಯ್ತುಮ್ಮ, ಹೋಗ್ಬಿಟ್ವಮ್ಮ. ಸಂಜೆಗೆ ಹೇಳ್ತೀನಿ ನಾನು, ಹೋಗ್ಬಿಟ್ವಾ. ಆದರೆ ಸಂಜಯ್ ಒಂದು ಷರತ್ತು ಹಾಕಿದ್ದೇನೆ ಡ್ಯಾಡ್. ಏನು ಪುಟ್ಟ ಅದು? ಸಂಜಯ್ ನಾನು ಅವ್ರ ಹೆಂಡತಿ ಅಂತ ಅಲ್ಲಿ ಹೇಳ್ಬಾರ್ದಂತೆ, ಜಸ್ಟ್ ಫ್ರೆಂಡ್ ಅಂತ ಹೇಳ್ಬೇಕಂತೆ. ಆ ಥರ ಹೇಳ್ತಾ ಇದ್ದಾನೆ ಡ್ಯಾಡ್ ಸಂಜಯ್. ಯಾಕಂತೆ? ಇನ್ನೂ ಒಂದು ಸ್ವಲ್ಪ ದಿವಸ ಹೋದ್ಮೇಲೆ ನಾವು ಮದುವೆ ಆಗಿದ್ದೀವಿ ಅಂತ ಹೇಳೋಣ ಅಂತ ಹೇಳ್ತಿದ್ದಾನೆ ಡ್ಯಾಡ್. ಸಮಯ ನೋಡ್ಕೊಂಡು ಹೇಳ್ತೀನಿ ಅಂತ ಹೇಳಿದ್ನಲ್ಲಮ್ಮ. ಅವನು ತುಂಬ ಒಳ್ಳೆ ಹುಡುಗ, ನಾವು ನೋಡ್ತಾ ಇದ್ದೀವಲ್ಲ ಬಂದಾಗಿಂದ. ತುಂಬ ಒಳ್ಳೆ ಹುಡುಗ ಅವನು. ಏನೋ ಸಮಯ ಸಂದರ್ಭ ಇಲ್ಲ, ಮನೆಯವ್ರಿಗೆ ಭಯ ಪಡ್ತಾ ಇರ್ಬೋದು ಅವನು. ಸಮಯ ಸಂದರ್ಭ ಏನೂ ಮಾಡೋಕ್ಕಾಗಲ್ಲ. ಅವನ ಪರಿಸ್ಥಿತಿ ನಾವು ಅರ್ಥ ಮಾಡ್ಕೊಬೇಕಲ್ಲ. ನಾವೇ ಎಲ್ಲ ಡಿಸಿಷನ್ ತೊಗೊಳಕ್ಕಾಗಲ್ಲ.
ಒಂದು ಸ್ವಲ್ಪ ದಿವಸ ಅಡ್ಜಸ್ಟ್ ಮಾಡ್ಕೊಪುಟ. ನಿಮ್ಮ ಮಾಮ ಹೇಳಿದ್ದು ನಿಜನೇ ಇರ್ಬೋದು ಬೇಬಿ. ಅಡ್ಜಸ್ಟ್ ಮಾಡ್ಕೊಮ್ಮ, ಸಮಯ ಸಂದರ್ಭ ನೋಡಿ ಹೇಳ್ತೀನಿ ಅಂತ ಅವನೇ ಹೇಳಿದ್ದಾನಲ್ಲ, ಅಡ್ಜಸ್ಟ್ ಮಾಡ್ಕೊ. ಅಲ್ಲಿಗೆ ಹೋಗು, ನಿನ್ಗೆ ವಾತಾವರಣ ಇಷ್ಟ ಆದರೆ ಒಂದೆರಡು ದಿವಸ ಇರು, ಇಲ್ಲ ಅಂತಂದರೆ ವಾಪಸ್ ಬಂದುಬಿಡು ಸಂಜಯ್ ಕರ್ಕೊಂಡು. ಓಕೆ ಡ್ಯಾಡ್, ಆಯಿತು. ನೀವು ಹೇಳಿದ್ರಲ್ಲ ಶಂಕರ್ ಅಂತ, ಅವ್ರನ್ನ ನಾನು ಹುಡುಕ್ತೀನಿ ಡ್ಯಾಡ್. ಅವ್ರನ್ನ ಹುಡುಕಿ ಏನಾದರೂ ಸಹಾಯ ಮಾಡೋಣ ನಾವು. ಸರಿಮ್ಮ, ಆಯಿತು. ನಿನ್ನ ಮನ್ಸಿಗೆ ಸಮಾಧಾನ ಆಗುತ್ತೆ ಅನ್ನೋಂಗಿದ್ರೆ ನೀನು ಹಾಗೆ ಮಾಡು, ಏನಾದರೂ ಸಹಾಯ ಮಾಡು, ನಾನು ಬೇಡ ಅಂತೇಳಲ್ಲ, ಆಯಿತಾ? ಥ್ಯಾಂಕ್ ಯು ಸೋ ಮಚ್ ಡ್ಯಾಡ್. ವೆಲ್ಕಮ್ ಪುಟ. ಈಗ ಎಲ್ಲಿಗೆ ರೆಡಿಯಾಗಿ ನಿಂತಿರೋದು? ಡ್ಯಾಡ್, ನಾನು ಸಂಜಯ್ ಲಾಂಗ್ ಡ್ರೈವ್ ಹೋಗ್ತಿದ್ದೀವಿ. ಓ ನೈಸ್. ಓಕೆಮ್ಮ, ಹೋಗಿ ಬನ್ನಿ, ಹುಷಾರು. ಓಕೆ ಡ್ಯಾಡ್, ಬಾಯ್. ಮಾಮ್ ಬಾಯ್. ಬಾಯ್ ಡಿಯರ್. ರೇಖಾ, ಯಾಕೆ ಅಳ್ತಾ ಇದೆಯಾ? ಸುಮ್ಮನೆ ಅಳ್ಬೇಡ. ಥೂ ಪಾಪಿ, ನಮ್ಮ ಮುತ್ತಾತನ ಥರ ಇದೆಯಾ? ನಿಂಗೆ ನಾಚಿಕೆ ಆಗಲ್ವೇನೋ? ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವೇನೋ ನಿಂಗೆ? ಏಯ್ ರೇಖಾ, ಬಾಯ್ ಮುಚ್ಚ. ಏನೋ ನೀನು ಬಂದಿರೋದು ಹಂಗಳ್ತಾ ಇದೆಯಾ? ಹಾಂ, ಯಾಕೆ ಹೇಳ್ತಾ ಇರೋದು ನೀನು? ಏನೋ ಬೇಜಾರು ಬಿಡಪ್ಪ. ಎಲ್ಲಾದರೂ ಹತ್ಕೊಂಡ್ಲಿ ಏನು ಮಾಡೋಕ್ಕತ್ತೈತೆ? ತಾಳಿ ಕಟ್ಟಿದ್ಮೇಲೆ ಮನೆಗೆ ಕರ್ಕೊಂಡೋದ್ಮೇಲೆ ಸರೋತೈತೆ. ಅಲ್ಲಿರೋ ಮನೆ, ವಾತಾವರಣ, ಆ ದುಡ್ಡು ಕಾಸು ಒಡವೆ ಎಲ್ಲ ನೋಡಿ ಸರಿ ಹೋತಲ್ ಬಿಡಪ್ಪ, ಬೈಬೇಡ. ಅಯ್ಯೋ ಪಾಪಿಗಳ, ನಿಮ್ಗೆಲ್ಲ ಒಳ್ಳೇದಂತೂ ಆಗಲ್ಲ. ನನ್ನಂತ ಅನಾಥಗಳು ತಗಲ್ತೆ ಒಳ್ಳೇದಂತೂ ಆಗಲ್ಲ. ಏನರ ಬಂದಿರೋದು ನಿಮಗೆ. ನನ್ನ ಪಾಡಿಗೆ ನಾನೆಲ್ಲ ಬದುಕೊಂತ ಇದ್ದೆ. ಏಯ್ ಮುಚ್ಚೆ, ಬಾಯ್ ಸಾಕು ಮುಚ್ಚೆ. 3 ಜನ ಹೆಣ್ಮಕ್ಳು ಹುಟ್ಟುಬಿಟ್ಟು ನನ್ನ ಪ್ರಾಣ ತೆಗಿತಾ ಇದ್ದೀರಾ? ನಿಮ್ಮನ್ನೆಲ್ಲ ಸಾಕ್ಬೇಕಂದ್ರೆ ಸುಮ್ಮನೆ ಆಗ್ತೈತೇನೆ? ಮದುವೆ ಹಾಗೆ ಬಾಯ್ ಮುಚ್ಕೊಂಡು ಅಲ್ಲಿ ಕೋಟಿ ಕೋಟಿ ಆಸ್ತಿ ಬರ್ತೈತೆ ಅಂತಂದ್ರೆ ಇವಳೇನು ಹತ್ಕೊಂಡು ನಿಂತಳು ತಡಿ ಇಲ್ಲಿ. ಅವರಿಬ್ಬರನ್ನೂ ಕರ್ಕೊಂಬಂದು ನಮ್ಮ ಜೊತೆಗೆ ಇಟ್ಕೊಳ್ಳೋಣ, ನಾನು ಅಲ್ಲೇ ಇರ್ತೀನಿ. ಹೌದು ಮಾವ, ನಿಮ್ಮ ಮಾತು ನಿಜನೇನೆ. ನೀವು ಬಂದ ಅಲ್ಲೇ ಇದ್ದುಬಿಟ್ರಿ. ಇನ್ನೂ 2 ಹೆಣ್ಮಕ್ಳು ಅವರಲ್ಲ, ಅವ್ರನ್ನೂ ಕರ್ಕೊಂಬಂದ್ಬಿಟ್ರಿ. ನಮ್ಮ ಮನೆಗೆ ಇರಲಿ, ನಾನೇ ಸಾಕ್ತೀನಿ. ಸ್ಕೂಲ್ ಕಾಯಿ ಎಲ್ಲ ಹೋಗ್ಲಿ ಅಂತ ಹೆಂಗೋ ಚೆನ್ನಾಗಿದ್ರೆ ಸಾಕಲ್ಲ ನಮ್ಮ ಮನೆಗ. ಯಾಳ ಅದಕ್ಕೆ ಮಧ್ಯೆ ಬಂದು ತೊಂದರೆ ಕೊಡ್ತದೆ, ಮಾತಾಡೋಕ್ಕೆ ಆಗಲ್ಲ ಈ ದರಿದ್ರ ಕೆಮ್ಮಿಂದ. ಪಾಪಿ, ಕೆಮ್ತಾನೆ ನಿನ್ನ ಪ್ರಾಣ ಹೊರಟೋತಿತ್ತು. ದೇವ್ರೆ, ನನ್ನ ನೀನೇ ಕಾಪಾಡಬೇಕಪ್ಪ, ನೀನೇ ಕಾಪಾಡಬೇಕು ಇಂಥ ದುಷ್ಟರ ಕೈಯಿಂದ. ದೇವ್ರೇ ಕಾಪಾಡ್ತಾನೆ, ಯೋಚನೆ ಮಾಡಬೇಡ. ಇವಾಗ ನಾನೇ ಬಂದಿದ್ದೀನಲ್ಲ ದೇವ್ರಂಗೆ ನಿನ್ನ ಪಾಲ್ಕ, ನಾನೇ ಕಾಪಾಡ್ತೀನಿ ನಿಮ್ಮನ್ನೆಲ್ಲನೂ. ನೀನೇನು ಯೋಚನೆ ಮಾಡಬೇಡ ರೇಖಾ, ಯೋಚನೆ ಮಾಡಬೇಡ. ನೋಡು, 50 ಗ್ರಾಮು ಚೈನೇ ತಗೊಂಬಂದಿದ್ದೀನಿ ನಿನ್ನ ಕಾಕಕ್ಕ. 10 ಗ್ರಾಮ್ ತಾಳಿನೇ ಐತೆ. ಅಷ್ಟು ಒಡವೆ ಯಾರನ್ನ ಹಾಕ್ತಾರಾ? ಹಾಂ, ಯಾರನ್ನ ಹಾಕ್ತಾರಾ? ನಿನ್ನ ಒಡವೆ, ನಿನ್ನ ಆಸ್ತಿ ಯಾರಿಗೆ ಬೇಕು? ನಿನ್ನ ಹೆಣದ ಮೇಲೆ ಹಾಕ್ಕೊಂಡು ಹೋಗೋ ಅದನ್ನೆಲ್ಲ ಯಾರಿಗೆ ಬೇಕು? ನಿನ್ನ 50 ಗ್ರಾಮ್ ಚೈನು ನನಗೇನು ಬೇಕಾಗಿಲ್ಲ. ಅಯ್ಯೋ, ಮಾತಾಡ್ತಾ ಇದ್ರೆ ಅವಳು ಮಾತಾಡ್ತಾನೆ ಇರ್ತಾಳೆ. ನಿಮ್ಮ ಕೆಲಸ ನೀವು ಮಾಡಿ ಎತ್ಕೊಳ್ರಿ, ತಾಳಿನ ಕಟ್ರಿ. 1-2 ದಿವಸ ಅಳ್ತಾಳಲ್ಲ, 1 ತಿಂಗಳು ಹೇಳ್ತಾಳೆ, 6 ತಿಂಗಳು ಹೇಳ್ತಾಳೆ, ಆಮೇಲೆ ಬಾಯಿ ಮುಚ್ಕೊಂಡು ಬಿದ್ದಿರ್ತಾಳೆ ಮನೆಗೆ. ಓಹೋ, ಇವಳಿಗೆಲ್ಲನೂ ಕೇಳಿ ಖಾರ ಹರಿತಾಳೆ. ಕಟ್ರಿ ತಾಳಿ ನೀವು. ಮನೆ ಕೇಳ್ಕೊಂಡೋಗಿ 1-2 ದಿವಸ ರೂಮಾಗಿ ಕೂಡ ಹಾಕಿದ್ರೆ ಬಾಯಿ ಮುಚ್ಕೊಂಡು ಬಿದ್ದಿರ್ತಾಳೆ. ಅದು ಸರಿ